ದೇಗುಲ ಪ್ರವೇಶ ಮಾಡಿದ ದಲಿತ ಯುವಕರಿಗೆ ಹಿಗ್ಗ ಮುಗ್ಗ ಹಲ್ಲೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದಲ್ಲಿ ಘಟನೆ. ದೇವಸ್ಥಾನಕ್ಕೆ ನಿಮಗೆ ಪ್ರವೇಶ ಇಲ್ಲ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆಳಲಗೇರಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಸ್ಥಾನದ ಪ್ರವೇಶದ ಹಿನ್ನೆಲೆಯಲ್ಲಿ ದಲಿತ ಯುವಕರ ಮೇಲೆ ಹಲ್ಲೆ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಖಡಕ್ ಕ್ರಮಕ್ಕೆ ಮುಂದಾಗಿದೆ ನೋಡಿ. ಈ ವರ್ಷನ ಅಜ್ಜಿಯಪ್ಪ ಅಂತ ಮಾಡ್ತೀವಿ, ಅದನ್ನ ಏನ್ ಮಾಡ್ತೀವಿ, ನಮ್ಮ ಸಮಾಜದವ್ರು ಹೋದ್ರು ಸೇರ್ಕೊಂಡು ಭಜನೆ ಮಾಡ್ಕೊಂತ ತಗೊಂಡು ಹೋಗಿ ದೇವಸ್ಥಾನದ ಹತ್ರ ಅಲ್ಲಿ ಊರವರೆಗೆ ಬರ್ತೀವಿ ಸರ್. ಅಲ್ಲಿ ಇಟ್ಟು ಬರೀ ಮಾದಿಗ ಸಮಾಜದವ್ರು ಬೇರೆ ಸಮಾಜ ಅವ್ರವ್ರ ಪಾಡಿಗೆ ಅವ್ರು ಒಬ್ಬೊಬ್ರು ಮಾಡ್ತೀವಿ ಸರ್. ಅದನ್ನ ಏನ್ ಮಾಡಿದ್ವಿ, ಇಟ್ಟು ಬಂದ್ವಿ. ಅಲ್ಲಿ ಇಟ್ಟು ಬಂದು ಮತ್ತೆ ಪ್ರತಿ ಸರಿನೂ ಹಂಗೆ ಇಟ್ಟು ಬಂದು ಕೈ ಮುಖಾಂತ ಬರ್ತೀವಿ ಸರ್ ಗುಡಿಗೆ. ಆ ಥರ ಗುಡಿ ಕೈ ಮುಖಾಂತ ಬರ್ತಿದ್ವಿ ಸರ್. ಅವತ್ತು ನಿನ್ನೆ ಒಬ್ಬರು ತೀರ್ಕೊಂಡಿದ್ರು ಸರ್ ಅಲ್ಲಿ ಊರಾಗ. ಅದಕ್ಕೆ ಬೇಡ ಅಲ್ಲೇ ಭಜನೆ ತಗೊಂಡು ಹೋಗೋದು ಬೇಡ, ಬರೀ ನಾವು ಅಂತ ಅಂದು ನಮ್ಮ ಪಾಡಿ ನಾವು ಈ ಕಡೆ ಬಂದ್ವಿ. ಇವ್ರು ಒಂದು 5 ಜನ ಹುಡ್ರು ನಾವು ಕೈ ಮುಗಿತೀವಿ ಅಲ್ಲೇಸೆ ಬರ್ತೀನಿ ಅಂತ ಕೈ ಮುಗಿಯಕ್ಕೆ ಹೋಗ್ಯಾರ. ಆ ಕೈ ಮುಗಿಯಕ್ಕೆ ಹೋದಾಗ ಈ ಥರ ಹಿಡ್ಕೊಂಡು ಅಟ್ಯಾಕ್ ಮಾಡಿ ದೇವಸ್ಥಾನದಾಗ ನೀವು ಹೆಂಗೆ ಬಂದು ಕೈ ಮುಗಿದು ಮುದ್ಮೇಲೆ ಹೌದು, ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳಲಗೆರೆ ಗ್ರಾಮದಲ್ಲಿ ತಡರಾತ್ರಿ ಈ ಅಹಿತಕರ ಘಟನೆಯೊಂದು ನಡೆದೋಗ್ಬಿಟ್ಟಿದೆ ಕಣ್ರಿ. ಗ್ರಾಮದಲ್ಲಿ ಅಜ್ಜಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ತೆರಳಿದ್ದ ದಲಿತ ಯುವಕರ ಮೇಲೆ ಗ್ರಾಮದ ಕೆಲವು ವ್ಯಕ್ತಿಗಳು ಹಲ್ಲೆ ನಡೆಸಿದ್ದಾರೆ. ದೇವಸ್ಥಾನದ ಮುಂಭಾಗ ನಡೆದ ಈ ಗಲಾಟೆಗಳ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ ನೋಡಿ. ಸರ್, ಏಕೈಕಿ ಅವ್ರು ಒಳಗಿಂದ ಬಂದು ಕೈ ಮುಗಿದು ಹೊರಗೆ ಬರ್ತದಂತೆ ಯಾಕೆ ಹೋಗಿದೆ ಅಂತ ಕೇಳ್ಬೇಕಿತ್ತು ಸಮಾಜ. ಅವ್ರದ್ದು ಹಂಗ್ ಮಾಡಿಲ್ಲ, ಹಿಡ್ಕೊಂಡು ಏಕೈಕಿ ಹೊಡೆದ ಹಂಗೆ ಯಾಕೆ ಬಂದಿದೆ ಅಂತ ಕೇಳಂಗೂ ಇಲ್ಲ. ಇವ್ರು ಮಾತಾಡ್ತಿರೋದು ಅವ್ರು ನಿಜನಾ? ವಿಡಿಯೋ ತೆಗೆದು ಹೋಗಿದ್ನಲ್ಲ ನಾವು ನೋಡಿ ಕಟ್ಟಾಕಿರೋದು ಅದು ವಿಡಿಯೋ ಯಾವ್ದಿಲ್ವಾ? ಕಟ್ಟಾಕಿರೋ ವಿಡಿಯೋ ಪೊಲೀಸ್ ವ್ಯಾನ್ ಬಂದು ಅಷ್ಟೇ ಸಿಸಿ ಕ್ಯಾಮ್ರಾನ ತೆಗ್ದಿದ್ದಾರೆ. ಇತ್ತ ಸರ್, ಸಿಸಿ ಕ್ಯಾಮ್ರಾ ಐತಿ ಆಲ್ರೆಡಿ. ಕಟ್ಟಾಕಿ ಹೊಡೆದಿರೋದು ನಿಜ. ಜಾತಿ ಕಾರಣಕ್ಕೆ ಹಿಡ್ಕಂತ ಹಗ್ಗಗಳು ಹಿಡ್ಕೊಂಡಿದ್ರು. ಘಟನೆ ತಿಳಿಯುತ್ತಿದ್ದಂತೆ ಅಲರ್ಟ್ ಆದ ಜಿಲ್ಲಾಡಳಿತ. ದಲಿತರಿಗೆ ಪೂಜೆ ಮಾಡಲು ಅವಕಾಶ ನೀಡಿದ ಜಿಲ್ಲಾಧಿಕಾರಿ. ಘಟನೆ ತಿಳಿಯುತ್ತಿದ್ದಂತೆ ಅಲರ್ಟ್ ಆದ ದಾವಣಗೆರೆ ಜಿಲ್ಲಾಧಿಕಾರಿ GM ಗಂಗಾಧರ್ ಸ್ವಾಮಿ ಹಾಗೂ SP ಶೇಖರ್ ST ಅವರು ಇಂದು ಖುದ್ದಾಗಿ ಬೆಳಲಗೇರಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಪರಿಸ್ಥಿತಿಯನ್ನ ಪರಿಶೀಲಿಸಿದ ಅಧಿಕಾರಿಗಳು 2 ಸಮುದಾಯದ ಮುಖಂಡರನ್ನ ಕರೆಸಿ ಶಾಂತಿ ಸಭೆ ನಡೆಸಿದ್ರು ನೋಡಿ. ಅದರ ಬಗ್ಗೆ ನಾವು ತನಿಖೆಯನ್ನು ಕೈಗೊಂಡು ಸಂಬಂಧಪಟ್ಟ ಕಾನೂನು ಕ್ರಮ ಜರುಗಿದ್ದೆವು. ಆದರೆ ಮುಂದೆ ಈ ಥರ ಘಟನೆಗಳು ಮರುಕಳಿಸಬಾರ್ದು. ಅದೇ ರೀತಿ ಎಲ್ಲ ನಮ್ಮ ಜಿಲ್ಲಾಡಳಿತ ಯುದ್ಧ ಇದೆ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಊಹಾಪೋಹಗಳಿಗೆ ಮತ್ತು ಒಂದಿಷ್ಟು ಪಿಡಿಗೆಗಳು ಇದನ್ನೇ ಒಂದು ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಟು ಬೇರೆ ಥರ ಅದಕ್ಕೆ ರೂಪ ಕೊಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಯಾವುದು ಕೈಗೊಡಬೇಡಿ. ಯಾಕಂದರೆ ಇಲ್ಲಿರೋರು ನೀವು, ಆಯಿತಾ? ಗೌರ್ಮೆಂಟಿಗೆ ನೀವು ಇರ್ತಾರೆ ತಾನೇ, ಇಲ್ಲಿ ಗ್ರಾಮ ತಿರುಗಬೇಕು ತಾನೇ, ಇಲ್ಲ ಅಧಿಕಾರಿಗಳು ಬರ್ತಾರೆ, ಒಂದೊಂದು ವರ್ಷ ಇರ್ತಾರೆ, ಹೋಗ್ತಾರೆ. ಬಟ್ ಏನಂದರೆ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿಕೊಳ್ಳುವುದರಲ್ಲಿ ನಿಮ್ಮ ಸರ್ಕಾರ ಭಾಳ ಇಂಪಾರ್ಟೆಂಟ್. ನಾವೆಲ್ಲರೂ ಒಂದೇ, ಆಯಿತಾ? ಸಂವಿಧಾನದಲ್ಲೇ ಎಲ್ಲ ಹೇಳ್ಬಿಟ್ಟಿದೆ. ಇರ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥದ್ದು ಎಲ್ಲರೂ ಒಂದೇ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಅನ್ನೆಸೆಸರಿಯಾಗಿ ಯಾವುದೋ ಒಂದು ಮಾತು ತಿಳ್ಕೊಂಡ್ಬಿಟ್ಟು ಯಾವುದೋ ಇದು ತಿಳ್ಕೊಂಡು ಸಮಾಜದಲ್ಲಿ ಹೊಡಿತಕ್ಕಂಥ ಕೆಲಸ ಮಾಡಿ ಜೋಡಿಸ್ತಕ್ಕಂಥ ಕೆಲಸ ಅಂತೇಳಿ ಇವತ್ತಿನ ತಂದಿದ್ದೇವೆ. ಯಾವುದೇ ಕಾರಣಕ್ಕೂ ನೀವು
ಬೇರೆ ಬೇರೆ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ನಾವು ಎಲ್ಲ ಕುಲಂಕುಷವಾಗಿ ವಿಚಾರ ಮಾಡ್ತೇವೆ. ಹೆಂಗೆ ಸ್ಟಾರ್ಟ್ ಆಯಿತು, ಯಾರು ಏನೇನು ಮಾಡಿದರು, ಯಾರ್ಯಾರು ಏನೇನು ಕಾನೂನು ಕೈಗೆತ್ತಿಕೊಂಡಿರ್ತಾರೆ, ಎಲ್ಲ ರೀತಿಯನ್ನು ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ಳುತ್ತೇವೆ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ದಲಿತ ಸಮುದಾಯದ ಮಹಿಳೆಯರು ಮತ್ತು ಯುವಕರಿಗೆ ದೇವಸ್ಥಾನದ ಒಳಗೆ ಹೋಗಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲರೂ ಒಟ್ಟಾಗಿ ದೇವಸ್ಥಾನಕ್ಕೆ ಪ್ರವೇಶಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಮೂಲಕ ಗ್ರಾಮದಲ್ಲಿನ ಅಸಮಾನತೆಯ ಗೋಡೆಯನ್ನ ಒಡೆಯುವ ಪ್ರಯತ್ನ ಮಾಡಲಾಯಿತು ನೋಡಿ. ಮುಂಚೆ ಏನಾದ್ರು ಈ ರೀತಿ ಘಟನೆಗಳು ನಡೆದಿತ್ತ? ಯಾವಾಗೂ ನಡೆದಿಲ್ಲ. ಯಾವಾಗ್ಲೂ ನಿಮಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅಸ್ಪೃಶ್ಯತೆ ಯಾವಾಗಲೂ ಹೊರಗಿದ್ದ ನೀರ್ ಹಾಕಿ ಆಮೇಲೆ ಇನ್ನೊಂದು ನೋಡಪ್ಪ, ಈಗ ಯಾರೋ ಕೆಲವು ಅವಿವೇಕಿಗಳು ತಪ್ಪು ಮಾಡ್ತಾರೆ ಅಂತೇಳಿ ನಾವ್ ಇಡೀ ಸಮಾಜನ ಯಾರನ್ನು ಕೂಡ ದೂರದ ಬೇಡ. ಈಗ ಅದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಪರ್ಟಿಕ್ಯುಲರ್ ಇಂಥವ್ರೆ ನಿಮ್ಮ ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ನಿಮಗೆ ಅಸ್ಪೃಶ್ಯತೆ ಮಾಡಿದ್ದಾರೆ, ಆಯ್ತಾ, ಅವ್ರನ್ನ ಮಾತ್ರ ನೀವು ಅವ್ರ ವಿರುದ್ಧವಾಗಿ ನಮ್ಮ ಹೋರಾಟ, ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದನ್ನ ಆಗ್ಲಿ, ಕಾನೂನು ಪ್ರಕಾರವಾಗಿ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಅದಕ್ಕೆ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ, ನೀವು ನಮ್ಮ ಮುಂದೆ ಇರ್ರಿ, ನಾವು ಹೋರಾಟ ಮಾಡೋಣ ಅಂತೆ. ಬಟ್ ಇಡೀ ಸಮಾಜ ನಾವು ವಿರೋಧ ಮಾಡೋದು ಆಯ್ತಾ. ಈಗ ಯಾವ ತಪ್ಪು ಮಾಡೋದನ್ನ ಶಿಕ್ಷೆ ಆಗ್ಬೇಕೆ ಹೊರತು ನಾವು ಇಡೀ ಸಮಾಜನ ದೇಶ ಕಟ್ಕೊಂಡು ವಿರೋಧ ಮಾಡ್ಕೊಳ್ಳೋದು ಬೇಡ, ತಪ್ಪಾಗುತ್ತೆ. ಸರಿನಾ? ಯಾವ ತಪ್ಪು ಮಾಡಿರ್ತಾನೆ ಅಂತವ್ರನ್ನ ಮಾತ್ರ ಈಗ ದೇವಸ್ಥಾನಕ್ಕೆ ನಿಮಗೆ ಪ್ರವೇಶ ಇಲ್ಲ. ಅವರಲ್ಲೇ ಮಾತ್ರ ನೀವೇ ಮಾಡ್ಬರ್ರಿ ಅಂತ ಅವ್ರಿಗೆ ಗೊತ್ತಾಗ. ಇನ್ನು ಹಲ್ಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಸವಾಪಟ್ಟಣ ಪೊಲೀಸರು ಒಟ್ಟು 42 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮುಂದೆ ಈ ರೀತಿಯ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಎಂದು ಗ್ರಾಮದ ಮುಖಂಡರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಪಡೆ ನಿಯೋಜಿಸಲಾಗಿದೆ. ಅಧಿಕಾರಿಗಳು ಗ್ರಾಮಸ್ಥರಿಗೆ ಸೌಹಾರ್ದತೆಯಿಂದ ಬಾಳುವಂತೆ ಕಿವಿಮಾತು ಹೇಳಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ದೇವಸ್ಥಾನಕ್ಕೆ ನಿಮಗೆ ಪ್ರವೇಶ ಇಲ್ಲ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.